ನಿಮ್ಮ PK Morning One ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು 8 ಬೆನಿಫಿಟ್ಸ್ ಆಫ್ ಈಟಿಂಗ್ ಆನ್ ಬನಾನಾ ಲೀಫ್ ತಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 8 ಬೆನಿಫಿಟ್ಸ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಈ ಬಾಳೆ ಎಲೆಯಲ್ಲಿ ಮೇಲೆ ನೀವು ಊಟ ತಿಂದರೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮತ್ತು ಬೆಲ್ ಐಕಾನನ್ನು ಓದೋದಕ್ಕೆ ಮರಿಬೇಡಿ. ಮತ್ತು ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಮ್ಮ ಮೊದಲನೇ ಬೆನಿಫಿಟ್ ಬಂದು ನ್ಯಾಚುರಲ್ ಇಂಡಿಫಿಷೆಂಟ್. ಸೊ ಬನಾನಾ ಲೀವ್ಸ್ ಹ್ಯಾವ್ ಅ ನ್ಯಾಚುರಲ್ microbial properties that help to kill harmful bacteria present in the food. ಸೊ ನೀವು ಈ ಬಾಳೆ ಎಲೆಯ ಮೇಲೆ ತಿಂದರೆ ಅದರಲ್ಲಿರೋ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಏನಿದೆಯಲ್ಲ ಅದು ಅಕಸ್ಮಾತ್ ಏನಾದರೂ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇದ್ದರೆ ನಿಮ್ಮ ಫುಡ್ಡಲ್ಲಿ ಅದನ್ನು ಕಿಲ್ ಮಾಡುತ್ತೆ, ಅಂದರೆ ಅದನ್ನು ನಾಶ ಮಾಡುತ್ತೆ. Antimicrobial properties that help to kill harmful bacteria present inside the food and therefore reduce the risk of food poison etc. ಸೊ ನೀವು ಈ ಎಲೆಯ ಮೇಲೆ ತಿಂದರೆ ರಿಸ್ಕ್ ಆಫ್ ಫುಡ್ ಪಾಯ್ಸನ್ ಮತ್ತು ಬ್ಯಾಕ್ಟೀರಿಯಾಸ್ ಏನಿದೆಯಲ್ಲ ಫುಡ್ ಒಳಗಡೆ ಅದನ್ನು ನೀವು ಕಂಪ್ಲೀಟಾಗಿ ಅದು ತೆಗೆದಾಕುತ್ತೆ ಅಂತ ಮೊದಲನೇ ಇಲ್ಲಿ ನಮ್ಮ ಬೆನಿಫಿಟ್ ಹೇಳ್ತಾ ಇದ್ದೀನಿ. ಈಗ ನಮ್ಮ ಸೆಕೆಂಡ್ ಬೆನಿಫಿಟ್ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ. ಸೊ ನೀವು ಬನಾನಾ ಲೀವ್ಸ್ ಕಂಟೇನ್ ವೇರಿಯಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಲೈಕ್ vitamin A and vitamin C. When food is placed on banana leaf, some of these nutrients are transferred into the food, enhancing their nutritional value. ಸೊ ಇಲ್ಲಿ ನೀವು ಯಾವುದಾದ್ರೂ ನಾರ್ಮಲಿ ಎಲ್ಲ ಬಾಳೆ ಎಲೆಗಳಲ್ಲೂ ಒಂದು ವಿಟಮಿನ್ಸ್ ಇರುತ್ತೆ, ವಿಟಮಿನ್ A ಮತ್ತು ವಿಟಮಿನ್ C ಇರುತ್ತೆ. ಸೊ ಈ ವಿಟಮಿನ್ನಲ್ಲಿ ಅಕಸ್ಮಾತ್ ನಾವೇನಾದರೂ ಆ ಬಾಳೆ ಮೇಲೆ ನಮ್ಮ ಫುಡ್ ಏನಿದೆಯಲ್ಲ ಊಟನ ಅದ್ರ ಮೇಲೆ ತಿಂದರೆ ಆ ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ವಿಟಮಿನ್ A ಮತ್ತು ವಿಟಮಿನ್ C ಒಂದೊಂದು ಫುಡ್ ಒಳಗಡೆ ಅದು ನ್ಯೂಟ್ರಿಯೆಂಟ್ಸ್ ಹೋಗಿ ಅದು ಆ ಫುಡ್ಡಲ್ಲಿರೋ ಎನ್ಹಾನ್ಸ್ ಮಾಡುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂನ ಇನ್ನೂ ಸಾಕಷ್ಟು ಹೆಚ್ಚಿಸುತ್ತೆ. ಸೊ ನಮ್ಮ ಸೆಕೆಂಡ್ ಬೆನಿಫಿಟ್ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂನ ಹೆಚ್ಚಿಸುತ್ತೆ. ಈಗ ಥರ್ಡ್ ಬೆನಿಫಿಟ್ ಬಂದು ಎನ್ಹಾನ್ಸಿಂಗ್ ದ ಫ್ಲೇವರ್. ಸೊ ಇಲ್ಲಿ ಈಟಿಂಗ್ ಆನ್ ಅ ಬನಾನಾ ಲೀಫ್ ಕ್ಯಾನ್ ಎನ್ಹಾನ್ಸ್ ದ ಫ್ಲೇವರ್ ಆಫ್ food. The leaf in part of a suitable earthy taste that add to overall enjoyment of the meal. ಸೊ ಇಲ್ಲಿ ನಮ್ಮ ಥರ್ಡ್ ಬೆನಿಫಿಟ್ ಏನು ಹೇಳ್ತಾ ಇದೆ ಅಂದರೆ ಅಕಸ್ಮಾತ್ ಯಾವ್ದಾದ್ರು ಫುಡ್ ಇದ್ದರೆ ಅದ್ರ ಟೇಸ್ಟ್ ಇದ್ದರೆ ಅದು ಈ ಎಲೆ ಮೇಲೆ ತಿಂದಾಗ ಅದು ಡಬಲ್ ಆಗುತ್ತೆ, ಅಂದರೆ ನಾವು ಓವರಾಲ್ ಆಗಿ ನಾವು ನಮ್ಮ ಎಂಜಾಯ್ಮೆಂಟ್ನ ಜಾಸ್ತಿ ಎಂಜಾಯ್ ಮಾಡಿ ತಿನ್ಬೋದು ನಮ್ಮ ಮೀಲ್ನ. ಸೊ ನಮ್ಮ ಥರ್ಡ್ ಬೆನಿಫಿಟ್ ಬಂದು ಎನ್ಹಾನ್ಸಿಂಗ್ ದ ಫ್ಲೇವರ್. ಈಗ ನಮ್ಮ ಫೋರ್ತ್ ಬಂದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಂತ. ಸೊ ಯೂಸಿಂಗ್ ದ ಬನಾನಾ ಲೀವ್ಸ್ ಆ್ಯಸ್ ದ ನ್ಯಾಚುರಲ್ alternative disposal place is an eco-friendly choice. It reduces the need of plastic or foam plates which contribute to a pollution. ಸೊ ನಾವು ಈ ಎಲೆ ಮೇಲೆ ತಿಂದರೆ ಅದು ಒಂದು ನ್ಯಾಚುರಲ್ ಈಕೋ-ಫ್ರೆಂಡ್ಲಿ ಚಾಯ್ಸ್ ಅಂತ, ಅದು ಡಿಸ್ಪೋಸಿಬಲ್ ಪ್ಲೇಟ್ಸ್ ಅಂತ, ನ್ಯಾಚುರಲ್ ಡಿಸ್ಪೋಸಿಬಲ್ ಪ್ಲೇಟ್ಸ್ ಅಂತ. ಸೊ ನಾವು ಬೇರೆ ಸಿಂಥೆಟಿಕ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ಸಿಂದ ತಿನ್ನೋ ಬದಲು ವಿಚ್ ಕಾಂಟ್ರಿಬ್ಯೂಟ್ಸ್ ಟು ಪೊಲ್ಯೂಷನ್ ಅದನ್ನು ನಾವು ಅವಾಯ್ಡ್ ಮಾಡಿ ಈ ಎಲೆಗಳನ್ನ ನಾವು ಉಪಯೋಗಿಸಿದ್ರೆ ಈಕೋ ಫ್ರೆಂಡ್ಲಿನೂ ಆಗಿರುತ್ತೆ ಮತ್ತು ಪೊಲ್ಯೂಷನನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಫೋರ್ತ್ ಬೆನಿಫಿಟ್ ಬಂದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಂತ. ಈಗ ನೆಕ್ಸ್ಟ್ ಬಂದು ಸೊ ನಮ್ಮ ಫಿಫ್ತ್ ಬೆನಿಫಿಟ್ ಬಂದು ಬಯೋಡಿಗ್ರೇಡಬಲ್ ಅಂತ. Banana leaves are biodegradable, meaning they break down easily without causing harm to the environment. This makes them a sustainable choice for serving food.
ಸೊ ನಾವಿಲ್ಲಿ ಬೇರೆ ಪ್ಲಾಸ್ಟಿಕ್ ಆದರೆ ನಾವು ಡಿಸ್ಪೋಸ್ ಮಾಡೋದಕ್ಕೆ ಮೋರ್ ದೆನ್ 300 ಇಯರ್ಸ್ ಬೇಕಾಗುತ್ತೆ. ಆದರೆ ಇಲ್ಲಿ ಬನಾನಾ ಲೀವ್ಸ್ ಹತ್ರ ಬಂದರೆ ಅದು ಈಸಿಯಾಗಿ ಬ್ರೇಕ್ ಆಗುತ್ತೆ ಮತ್ತು ಈಸಿಯಾಗಿ ಡಿಸ್ಪೋಸ್ ಆಗುತ್ತೆ. ಆದ ಕಾರಣ ಇಲ್ಲಿ ಎನ್ವೈರ್ಮೆಂಟಲಿಗೆ ಯಾವುದೇ ಹಾರ್ಮ್ ಕೊಡ್ದಲೇ ಅದು ಡಿಸ್ಪೋಸ್ ಆಗ್ತಿದೆ, ವಿಚ್ ಮೇಕ್ ಅ ಸೂಟೇಬಲ್ ಚಾಯ್ಸ್ ಫಾರ್ ಸರ್ವಿಂಗ್ ಫುಡ್. ಅದರಿಂದ ನಮಗೆ ಫುಡ್ನ ಸರ್ವ್ ಮಾಡೋದಕ್ಕೆ ಒಂದು ಬೆಸ್ಟ್ ಚಾಯ್ಸ್ ಅಂತ ಆಗುತ್ತೆ. ಸೊ ನಮ್ಮ 5th ಬೆನಿಫಿಟ್ ಬಂದು ಬಯೋಡಿಗ್ರೇಡಬಲ್ ಅಂತ. ಈಗ ನಮ್ಮ 6th ಬೆನಿಫಿಟ್ ಬಂದು ಎಸ್ಥೆಟಿಕ್ಲಿ ಪ್ಲೀಸಿಂಗ್ ಅಂತ. ಸೊ ಈಟಿಂಗ್ ಆನ್ ಅ ಬನಾನಾ ಲೀವ್ಸ್ ಹ್ಯಾಡ್ ಅ ಟಚ್ ಆಫ್ ಟ್ರೆಡಿಷನಲ್ ಚಾರ್ಮ್ ಟು ಅ ಮೀಲ್. It can create a visual pleasing experience, making the dining process more enjoyable. ಸೊ ಇಲ್ಲಿ ನಾವು ಬನಾನಾ ಲೀಫ್ ಮೇಲೆ ತಿಂದರೆ ಅದು ಅದರ ಓನಾಗಿ ಒಂದು ಅಥೆಂಟಿಕೇಟ್, ಅಂದರೆ ಒಂದು ಹಳೆ ಕಾಲದಿಂದ ಬರ್ತಿರೋ ಫೀಲಿಂಗ್ ಬರುತ್ತೆ, ಒಂದು ಚಾರ್ಮ್ ಕೊಡುತ್ತೆ ಅದರ ಮೀಲಿಗೆ. ಸೊ ನಾವು ಅದನ್ನು ಮೋರ್ ಎಂಜಾಯ್ ಆಗಿ ತಿನ್ಬೋದು ಅಂತ ಇಲ್ಲಿ 6th ಬೆನಿಫಿಟ್ ಹೇಳ್ತಿದೆ. 7th ಬಂದು ನಾನ್ ಟಾಕ್ಸಿಕ್ ಅಂತ. 7th ಬಂದು ನಾನ್ ಟಾಕ್ಸಿಕ್. ಅನ್ಲೈಕ್ ಸಮ್ ಸಿಂಥೆಟಿಕ್ ಪ್ಲೇಟ್ಸ್ ಆರ್ ಬನಾನಾ ಲೀವ್ಸ್ ಸಬ್ಸ್ಟಿಟ್ಯೂಟ್, banana leaves are not toxic. They do not release harmful chemicals or toxins into the food, ensuring a safer dining ಎಕ್ಸ್ಪೀರಿಯನ್ಸ್. ಸೊ ಇದು 7th ಬಂದು ನಾನ್ ಟಾಕ್ಸಿಕ್ ಅಂತ. ಈಗ ಬೇರೆ ಯಾವುದಾದ್ರೂ ಪ್ಲೇಟ್ಸ್ನ ನೋಡಿದ್ರೆ ಅಥವಾ ಸಿಂಥೆಟಿಕ್ ಅಥವಾ ಪ್ಲಾಸ್ಟಿಕ್ ನೋಡಿದ್ರೆ ಅದರಲ್ಲಿ ಟಾಕ್ಸಿಕ್ಸ್ ರಿಲೀಸ್ ಮಾಡುತ್ತೆ. ಯಾವಾಗ ಅದಕ್ಕೆ ಹೀಟ್ ಸ್ವಲ್ಪ ಗೊತ್ತಾಗುತ್ತೋ ಅದು ಫುಡ್ ಒಳಗಡೆ ಟಾಕ್ಸಿನ್ಸ್ ಕ್ರಿಯೇಟ್ ಮಾಡೋದ್ರಿಂದ. ಸೊ ಅದು ನಾವು ಎನ್ಶೋರ್ ಮಾಡೋಕ್ಕಾಗಲ್ಲ ಇದು ಕರೆಕ್ಟ್ ಸೇಫ್ ಇದೆ ತಿನ್ನೋಕ್ಕೆ ಅಂತ. ಆದರೆ ಇಲ್ಲಿ ಬನಾನಾ ಲೀವ್ಸ್ ಕಡೆ ಬಂದರೆ ಇದು ಹಾರ್ಮ್ಫುಲ್ ಕೆಮಿಕಲ್ಸ್ ಅಥವಾ ಟಾಕ್ಸಿನ್ಸ್ ಬಿಡೋದಿಲ್ಲ ಫುಡ್ ಒಳಗಡೆ, ಯಾಕಂದರೆ ಇದು ನೇಚರ್ನೇ ತಯಾರಿಸೋದು. ಸೊ ನಾವೀಗ ಎನ್ಶೋರ್ ಆಗಿ ತಿನ್ಬೋದು, ನಮ್ಮ ಮೀಲ್ ಏನಿದೆಯಲ್ಲ ಅದು ಸೇಫ್ ಅಂತ ನಾವು ತಿನ್ಬೋದು. ಈಗ 8th ಬೆನಿಫಿಟ್ ಬಂದು ತುಂಬ ಇಂಪಾರ್ಟೆಂಟ್ ಬೆನಿಫಿಟ್. ಸೊ ಕನ್ಸ್ಯೂಮಿಂಗ್ ಅ ಫುಡ್ ಆನ್ ಅ ಬನಾನಾ ಲೀವ್ಸ್ ಕ್ಯಾನ್ ಪಾಸಿಟಿವ್ಲಿ ಇಂಪ್ಯಾಕ್ಟ್ ಆನ್ ಡೈಜೆಷನ್. Digestive juices found in banana leaves can stimulate the production of digestive amyloids, adding to better digestion and nutrient absorption. ಸೊ ಇಲ್ಲಿ ನಾವು ಈಗ ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೀನಿ. ಈಗ ನಾವು ಬನಾನಾ ಲೀಫ್ ಮೇಲೆ ತಿಂದರೆ ಅದರೊಳಗಡೆ ಇರೋ ಒಂದಷ್ಟು ಅಂಶಗಳು ನಮ್ಮ ಫುಡ್ ಒಳಗಡೆ ಹೋಗಿ ಅಂದರೆ ನಮ್ಮ ಡೈಜೆಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಡೈಜೆಷನ್ ಶಕ್ತಿಯನ್ನು ಹೆಚ್ಚಿಸ್ಕೊಬೋದು, ಅಂದರೆ ಈಸಿಯಾಗಿ ಡೈಜೆಸ್ಟ್ ಮತ್ತು ಅಬ್ಸಾರ್ಪ್ಷನ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ನೆಲ್ಲ ಅಬ್ಸಾರ್ಬ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬನಾನಾ ಲೀವ್ಸ್ ಬಗ್ಗೆ 8 ಬೆನಿಫಿಟ್ಸ್. ಸೊ ಇಲ್ಲಿ ನಮ್ಮ ಮೊದಲನೇ ಬೆನಿಫಿಟ್ ಬಂದು ನ್ಯಾಚುರಲ್ ಇನ್ ಡೆಫಿಷಿಯನ್ಸಿ, ಸೆಕೆಂಡ್ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ, ಥರ್ಡ್ ಬಂದು ಎನ್ಹಾನ್ಸಿಂಗ್ ದ ಫ್ಲೇವರ್, 4th ಬಂದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, 5th ಬಂದು ಬಯೋಡಿಗ್ರೇಡಬಲ್, ಮತ್ತು 6th ಬಂದು ಎಸ್ಥೆಟಿಕ್, ಮತ್ತು ಲಾಸ್ಟ್ ಬಂದು ಬೂಸ್ಟ್ ದ ಡೈಜೆಷನ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಸರ್ಚ್ ಮಾಡೇ ಇಲ್ಲಿ ನನಗೆ ಇಷ್ಟ ಆಯಿತು. ನಾನು 8 ರೀಸನ್ಸ್ ವೈ ಈಟಿಂಗ್ ಫುಡ್ ಆನ್ ಬನಾನಾ ಲೀವ್ಸ್ ಅನ್ನೋದು ನಾನಿಲ್ಲಿ ಸರ್ಚ್ ಮಾಡೇ ನಾನು ನಿಮಗೆ ಈ ವಿಡಿಯೋನ ತಂದಿರೋದು. ಸೊ ಇಲ್ಲಿ ನೋಡ್ಬೋದು ನಾನು ಫುಲ್ ಎಲ್ಲ ಸರ್ಚ್ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.